ಕಾಲಿಕ ಸಂಬಂಧದಿಂದಲಾದರೂ ಪ್ರತ್ಯೇಕ ಜನ್ಯದಲ್ಲಿ, ಈಗ ಕಾಲಿಕ ಸಂಬಂಧದಿಂದಲಾದರೂ ಅಂದ್ರೆ ಕಾಲಿಕ ಸಂಬಂಧವನ್ನು ಹೇಳಲು ಪ್ರಾರಂಭ ಮಾಡಿರುತ್ತಾರೆ. ಇದರಿಂದಲಾದರೂ ಅಂದೊಳಗೆ ಹಿಂದೆ ಕೆಲವು ಸಂಬಂಧಗಳು ಹೇಳ್ಯಾರಂತ ಸಿದ್ಧ ಆಗ್ತದೆ. ಈ ಕಾಲಿಕ ಸಂಬಂಧದಿಂದಲಾದರೂ ಪ್ರತ್ಯೇಕ ಅಂದ್ರೆ ಭಿನ್ನ ಭಿನ್ನವಾಗಿರ್ತಕ್ಕಂಥ ಜನ್ಯದಲ್ಲಿ ಅಂದ್ರೆ ಉತ್ಪನ್ನವಾಗಿರ್ತಕ್ಕಂಥ ಕಾರ್ಯದಲ್ಲಿ ಸರ್ವ ಪದಾರ್ಥಗಳು ಇರುತ್ತವೆ. ಪ್ರತ್ಯೇಕ ಉತ್ಪತ್ತಿಯಾಗಿರ್ತಕ್ಕಂಥ ಯಾವ ಕಾರ್ಯಗಳದವಲ್ಲ ಅವು ಏನಿರ್ತವ? ಸರ್ವ ಪದಾರ್ಥಗಳು ಇರುತ್ತವೆ. ಯಾನು ಕಾಲಿಕ ಸಂಬಂಧದಿಂದಲಾದರೂ ಉತ್ಪನ್ನವಾಗಿರ್ತಕ್ಕಂಥ ಸರ್ವ ಯಾವ ಪದಾರ್ಥಗಳು ಅಂದ್ರೆ ಕಾರ್ಯ ಪದಾರ್ಥಗಳು ಇರುತ್ತವೆ. ಆದ್ದರಿಂದ ಅಂದ್ರೆ ಇರುವುದರಿಂದ. ಉತ್ಪನ್ನವಾಗಿರುವ ಕಾರ್ಯರೂಪ ಅನಿತ್ಯ ದ್ರವ್ಯಗಳಲ್ಲಿ ಸರ್ವ ಪದಾರ್ಥಗಳು ಇರುತ್ತವೆ. ಸರ್ವ ಪದಾರ್ಥಗಳು ಏನಿರ್ತಾವ? ಕಾಲಿಕ ಸಂಬಂಧ ಇರ್ತದ. ಜನ್ಯ ಅಜನ್ಯ ಅನ್ನತಕ್ಕಂಥ ಇಲ್ಲಿ ಜನ್ಯ ಬಂದ ಅಂದ್ರೆ ಅಜನ್ಯ ಶಬ್ದ ಒಂದು ಹಿಂದೆ ಇದ್ದೇ ಇರ್ತದ. ಯಾಕಂದ್ರೆ ದ್ರವ್ಯಗಳಲ್ಲಿ 9 ಪ್ರಕಾರವಾಗಿ ಸ್ವೀಕಾರ ಮಾಡಿಕೊಂಡು ಬಂದಾರವರು. ಆ 9 ದ್ರವ್ಯಗಳೇನದವಲ್ಲ, ಪೃಥ್ವಿ, ಜಲ, ತೇಜ, ವಾಯು, ಆಕಾಶ, ಕಾಲ, ದಿಶ, ಆತ್ಮ, ಇವು 9 ದ್ರವ್ಯಗಳು. ಈ 9 ದ್ರವ್ಯಗಳು ಅಜನ್ಯ, ಜನ್ಯ ಇಲ್ಲ. ಆದ್ದರಿಂದ ಇವು ನಿತ್ಯ ದ್ರವ್ಯಗಳು. ಯಾವ ನಿತ್ಯ ಇರ್ತದ ಅಂದ್ರೆ ಅದು ನಿತ್ಯ ನಿರಂತರ ಇರುವುದರಿಂದ ಅದರ ಜನ್ಮ ಹೇಳಕ್ಕೆ ಬರಂಗಿಲ್ಲ. ಆದ್ದರಿಂದ ಇವು ನಿತ್ಯ ದ್ರವ್ಯಗಳು. ಇವು ಸಂಯೋಗ ಸಂಬಂಧ ಆಗಲಿ ಕಾಲಿಕ ಸಂಬಂಧ ಆಗಲಿ ಸಂಭವಿಸುವುದಿಲ್ಲ. ಹಿಂದೆ ಇದರ ಬಗ್ಗೆ ವಿಶೇಷವಾಗಿ ಹೇಳ್ಕೊಂಡು ಬಂದಾರವರು. ಸಂಯೋಗ ಸಂಬಂಧ ಯಾಕೆ ಸಂಭವಿಸಂಗಿಲ್ಲ, ಸಮವಾಯ ಸಂಬಂಧನು ಯಾಕೆ ಸಂಭವಿಸಂಗಿಲ್ಲ, ಕಾಲಿಕ ಸಂಬಂಧ ಈಗ ಬಂದದು. ಈಗ ಅಲ್ಲಿ ಏನು ಜನ್ಯವಾಗಿರ್ತಕ್ಕಂಥ ಅಂದೊಳಗೆ ಈ 9 ದ್ರವ್ಯಗಳು ಜನ್ಯ ಇಲ್ಲ, ಅಜನ್ಯ ಅದಾವ. ಯಾಕಂದ್ರೆ ನಿತ್ಯ ಇರುವುದರಿಂದ ಕಾರಣ. ಇನ್ನು ಮತ್ತೆ ಏನ್ ಹೇಳ್ತಾರೆ? ಜನ್ಯದಲ್ಲಿ ಅಂದ್ರೆ ಉತ್ಪನ್ನವಾಗಿರುವ ಸರ್ವ ಪದಾರ್ಥಗಳಲ್ಲಿ. ಇನ್ನು ಉತ್ಪನ್ನವಾಗಿರ್ತಕ್ಕಂಥದನ್ನು ದ್ರವ್ಯ ಅದ. ಅವು ಯಾವ ದ್ರವ್ಯ ಅಂದ್ರೆ ಈ ಪೃಥ್ವಿ, ಜಲ, ತೇಜ, ಇವು ವಾಯು. ಇವು ಪರಮಾಣ ರೂಪ ಮತ್ತು ದ್ವಣಕಾದಿ ರೂಪ ಅಂತ 2 ಭಾಗ ವಿಂಗಡಣೆ ಮಾಡ್ಕೊಂಡ್ ಬಂದಾರ ನ್ಯಾಯಶಾಸ್ತ್ರದಲ್ಲಿ. ಯಾವು ಇವು 4 ಭೂತಗಳವಲ್ಲ, ಇವು ಕೆಲವು ಪರಮಾಣ ರೂಪದವ, ಅದು ನಿತ್ಯ ಅದ. ಜ್ವಣಕಾದಿ ರೂಪ ಏನದವ, ಅದು ಜನ್ಯದ, ಜನ್ಯ ಇರುವುದರಿಂದ ಆ ಜನ್ಯವಾಗಿರ್ತಕ್ಕಂಥ ಯಾವ ಪದಾರ್ಥಗಳದವಲ್ಲ ಅವು ಕಾಲಿಕ ಸಂಬಂಧ ಸಂಭವಿಸ್ತವ ಅನ್ನುವಂತ ಅವ್ರ ಅಭಿಪ್ರಾಯ. ಯಾವ ಜನ್ಯ ಅದಾವ, ಜನ್ಯ ದ್ರವ್ಯ ಅದಾವ, ಅವು ನಿತ್ಯ ಇಲ್ಲ, ಅವ ನಿತ್ಯನೂ ಅದಾವ. ಸರ್ವ ಪದಾರ್ಥಗಳು ಇರುತ್ತವೆ. ಆದ್ದರಿಂದ ಜ್ವಣಕಾದಿ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ. ಎಲ್ಲಿ ಗಂಧದ್ರಿ?
ಹಿಂದೆ ಹೇಳಿದರು ಗಂಧ ಗಂಧ ಅಂದ್ರೆ ಏನು ಅದು ಹೇಳದ ಆ ಗಂಧದಲ್ಲಿ ಸುಗಂಧ ದುರ್ಗಂಧ ಅನ್ನತಕ್ಕಂತ ಭೇದದಿಂದ ಮತ್ತು ಅನೇಕ ಪ್ರಕಾರಗಳದವ ಇರ್ಲಿ ಆ ಗಂಧ ಎಲ್ಲಿ ಅದ ಪೃಥ್ವಿಯಲ್ಲಿ ಅದ ಮತ್ತ ಆ ಪೃಥ್ವಿಯಲ್ಲಿ ಗಂಧ ಅದಂದ್ರೆ ಯಾವ ಸಂಬಂಧದಿಂದ ಅದ ಸಮವಾಯ ಸಂಬಂಧದಿಂದ ಅದ ಮತ್ತ ಅದೇ ಗಂಧ ಅದೇ ಪೃಥ್ವಿಯಲ್ಲಿ ಇಲ್ಲ ಇಲ್ಲ ಹೆಂಗಿಲ್ಲ ಯಾವಾಗನು ಇಲ್ಲ ಯಾವಾಗನು ಇಲ್ಲದರಿಂದ ಅತ್ಯಂತಿಕ ಅಭಾವನು ಅದ ಅದು ಯಾವ ಸಂಬಂಧದಿಂದ ಅಂದ್ರ ಸಂಯೋಗ ಸಂಬಂಧದಿಂದ ಈ ಸಂಯೋಗ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕದಿಂದ ಅತ್ಯಂತಿಕ ಅಭಾವದ ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕದಿಂದ ಸಂಬಂಧನು ಅದ ಆ ಗಂಧದ್ದು ಪೃಥ್ವಿಯಲ್ಲಿ ಸಮವಾಯ ಸಂಬಂಧದಿಂದ ಅದ ಸಂಯೋಗ ಸಂಬಂಧದಿಂದ ಅತ್ಯಂತಿಕ ಅಭಾವದ ಅದು ಜಲದಲ್ಲಿ ಆ ಗಂಧದ್ದು ಸಂಯೋಗ ಸಂಬಂಧದಿಂದನೂ ಇಲ್ಲ ಮತ್ತು ಸಮವಾಯ ಸಂಬಂಧದಿಂದನೂ ಇಲ್ಲ ಯಾನು ಇಲ್ಲ ಗಂಧ ಇಲ್ಲ ಎಲ್ಲಿ ಇಲ್ಲ ಜಲದಲ್ಲಿ ಸಮವಾಯ ಸಂಬಂಧ ಚಿನ್ನ ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ ಅತ್ಯಂತಿಕ ಅಭಾವದ ಗಂಧದ್ದು ಎಲ್ಲಿ ಜಲದಲ್ಲಿ ಸಂಯೋಗ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕತ ಅತ್ಯಂತಿಕ ಅಭಾವದ ಎದರದು ಅದೇ ಗಂಧದ್ದು ಎಲ್ಲಿ ಜಲದಲ್ಲಿ ಹೇಳಿ ಈಗ ಕಾಲಿಕ ಸಂಬಂಧ ಕಾಲಿಕ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ಯಾವ ಉತ್ಪನ್ನವಾಗಿರ್ತಕ್ಕಂಥ ದ್ರವ್ಯಗಳದ್ದು ಪದಾರ್ಥಗಳದ್ದು ಜ್ವಣಕಾದಿ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ ಅಲ್ಲಿ ಹಿಂದೆ ಹೇಳಿದರು ಗಂಧ ಇಲ್ಲ ಅಂತ ಹೇಳಿದರು ಇಲ್ಲಿ ಮತ್ತೆ ಗಂಧ ಇರುವುದರಿಂದ ಜ್ವಣಕಾದಿ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ ಅಂದ್ರೆ ಕಾರ್ಯ ಜಲದಲ್ಲಿ ಗಂಧ ಇರುವುದರಿಂದ ಜಲವರ್ತಿಯಾದ ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ ಜ್ವಣಕಾದಿ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ ಜಲವರ್ತಿಯಾದ ಅಂದ್ರೆ ಜಲದಲ್ಲಿ ಇರುವ ಯಾನು ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ ಪರಂತು ನಿತ್ಯ ದ್ರವ್ಯದಲ್ಲಿ ಆದರೂ ಯಾವ ಪದಾರ್ಥವು ಕೂಡ ಕಾಲಿಕ ಸಂಬಂಧದಿಂದ ಇರುವುದಿಲ್ಲ ತಿಳಿದ ಮುಂದ್ ಹೋಲೇನ್ರಿ ಇದೆ ಮತ್ತು ಹಳ್ಳಿ ತಿಳಿಸಬೇಕು ಆದ್ದರಿಂದ ಇನ್ನೊಮ್ಮೆ ಹೇಳ್ರಿ ಇದು ಈ ಸದ್ಯ ಏನು ಓದ್ದೇವಲ್ಲ ಇದು ಹೊಳೆದಿಲ್ರಿ ಈಗ ಇಲ್ರಿ ಸ್ವಲ್ಪ ಕನ್ಫ್ಯೂಸ್ ಜ್ವಣಕಾದಿ ರೂಪ ಜಲದಲ್ಲಿಯೂ ಕೂಡ ಗಂಧ ಇರುವುದರಿಂದ ಜಲವರ್ತಿಯಾದಂದ್ರೆ ಜಲದಲ್ಲಿ ಇರ್ತಕ್ಕಂಥ ಯಾನು ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ ತಿಳಿದಿಲ್ರಿ ಈಗಿನ ಅದು ಜಲದಲ್ಲಿ ಗಂಧ ಅತ್ಯಂತ ಕಾಲಿಕ ಸಂಬಂಧದಿಂದ ಅತ್ಯಂತ ಅಭಾವ ಆಯ್ತು ಕಾಲಿಕಾ ಸಂಬಂಧದಿಂದ ಆ ಜಲದಲ್ಲಿ ಗಂಧವೇ ಸಂಬಂಧದಿಂದ ಐತೆ ಅಂತ ಹೇಳಿದ್ರೆ ಈಗ ಅತ್ಯಂತ ಅಭಾವ ಅಂತ ಹೇಳ್ತಾರೆ ಅದೇ ಅಲ್ರಿ ಈಗ ಗಂಧ ಅತ್ಯಂತಿಕ ಅಭಾವ ಇರುವುದಿಲ್ಲ ಅತ್ಯಂತಿಕ ಅಭಾವ ಇರುವುದಿಲ್ಲ ಅಂದಾಗ
ಇರುತ್ತ ಕಾಲಿಕ ಸಂಬಂಧದಿಂದ ಇರುತ್ತದೆ ಅಂತ ನನಗೆ. ಹಾ ಹ್ಮ್ ಎಲ್ಲಿ ಜೊಣಕಾದಿ ರೂಪವ ಜಲದಲ್ಲಿ ಗಂಧದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಹ್ಮ್ ಅತ್ಯಂತಿಕ ಅಭಾವ ಇರುವುದಿಲ್ಲ. ಅಂದ್ರೆ ಜೊಣಕಾದಿ ರೂಪವಾಗಿರ್ತಕ್ಕಂಥ ಜಲದಲ್ಲಿ ಕಾಲಿಕ ಸಂಬಂಧದು ಅತ್ಯಂತಿಕ ಅಭಾವ ಇರಂಗಿಲ್ಲ. ಹ್ಮ್ ಅಂದ್ರೆ ಅಲ್ಲಿ ಗಂಧ ಕಾಲಿಕ ಸಂಬಂಧದಿಂದ ಇರ್ತದ ಅಂದಂಗೈತಿ. ಇಟ್ಟೆ ಅದು ಹ್ಮ್ ಶಬ್ದ ಗೌರವ ಶಾಸ್ತ್ರ ಹೌದು. ಸುತ್ತ ಬಳಸಿ ಹೇಳ್ತಾರ ಅವ್ರು. ಅದಕ್ಕೆ ನ್ಯಾಯ ಪದ್ಧತಿ ಅಂತ ಕರೆದಾರೆ. ಇದಕ್ಕೆ ನ್ಯಾಯ ಪದ್ಧತಿ ಗೊತ್ತಾದೊಳಗೆ ಈ ಶಾಸ್ತ್ರ ಕರ್ಕೋತದ. ಜಲವರ್ತಿಯಾದ ಗಂಧ ಅತ್ಯಂತವಾದ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕಾಲಿಕ ಇರುವುದಿಲ್ಲ. ಅಂದ್ರೆ ಕಾಲಿಕ ಸಂಬಂಧದ್ದು ಎಲ್ಲಿ ಜಲದಲ್ಲಿ ಗಂಧದ ಕಾಲಿಕ ಸಂಬಂಧದ ಅತ್ಯಂತಿಕ ಅಭಾವ ಇರುವುದಿಲ್ಲ. ಅಂದ್ರೆ ಕಾಲಿಕ ಸಂಬಂಧ ಇರ್ತದ. ಅತ್ಯಂತಿಕ ಅಭಾವ ಇರಂಗಿಲ್ಲ ಅಂದಳಗೇನ್ರಿ ಕಾಲಿಕ ಸಂಬಂಧ ಇರ್ತದ. ಹ್ಮ್ ಪರಂತು ನಿತ್ಯ ದ್ರವ್ಯದಲ್ಲಿ ಆದರೂ ಯಾವ ಪದಾರ್ಥವು ಕೂಡ ಕಾಲಿಕ ಸಂಬಂಧದಿಂದ ಇರುವುದಿಲ್ಲ. ಇಲ್ಲಿ ಕಾಲಿಕ ಸಂಬಂಧದಿಂದ ಅತ್ಯಂತಿಕ ಅಭಾವ ಉಂಟು. ಹ್ಮ್ ಆದ್ದರಿಂದ ಪರಮಾಣ ರೂಪ ಜಲದಲ್ಲಿ ಕಾಲಿಕ ಸಂಬಂಧ ಚಿನ್ನ ಅತ್ಯಂತವೂ ಕೂಡ ಇರುತ್ತದೆ. ಆದ್ದರಿಂದ ಪರಂತು ನಿತ್ಯ ದ್ರವ್ಯದಲ್ಲಿ ಆದರೂ ಯಾವ ಪದಾರ್ಥವು ಕೂಡ ಕಾಲಿಕ ಸಂಬಂಧದಿಂದ ಇರುವುದಿಲ್ಲ. ಯಾವುದು ನಿತ್ಯ ದ್ರವ್ಯ ಅದಲ್ಲ, ಆ ನಿತ್ಯ ದ್ರವ್ಯದಲ್ಲಿ ನಡೆ ಕಾಲಿಕ ಸಂಬಂಧದಿಂದಲೂ ಇರುವುದಿಲ್ಲ. ಆದ್ದರಿಂದ ಇಲ್ಲದೆ ಇರುವುದರಿಂದ ಪರಮಾಣ ರೂಪ ಜಲದಲ್ಲಿ ಕಾಲಿಕ ಸಂಬಂಧ ಚಿನ್ನ ಅತ್ಯಂತವೂ ಕೂಡ ಇರುತ್ತದೆ. ಇಲ್ಲಿ ಕಾಲಿಕ ಸಂಬಂಧದಿಂದ ಕಾಲಿಕ ಸಂಬಂಧ ಚಿನ್ನ ಅತ್ಯಂತವೂ ಕೂಡ ಇರುತ್ತದೆ. ಎಲ್ಲಿ ನಿತ್ಯವಾಗಿರ್ತಕ್ಕಂಥ ಪರಮಾಣು ರೂಪ ಜಲದಲ್ಲಿ ಕಾಲಿಕ ಸಂಬಂಧ ಚಿನ್ನ ಅತ್ಯಂತ ಈ ಪ್ರಕಾರವಾಗಿ ಪರಮಾಣು ರೂಪ ಜಲವರ್ತಿ ಗಂಧ ಅತ್ಯಂತ ಭಾವದ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕಾಲಿಕ ಸಂಬಂಧವು ಕೂಡ ಸಂಭವಿಸುತ್ತದೆ. ಕಾಲಿಕ ಸಂಬಂಧ ಕಾಲಿಕ ಸಂಬಂಧದಿಂದ ಇರ್ತದ, ಕಾಲಿಕ ಸಂಬಂಧದಿಂದ ಇರೋದಿಲ್ಲ. ಇರ್ತದ, ಇರಂಗಿಲ್ಲ. ಹ್ಯಾಂಗಿರ್ತದ, ಎಲ್ಲಿರ್ತದ, ಎಲ್ಲಿ ಇರಂಗಿಲ್ಲ. ಕಾಲಿಕ ಸಂಬಂಧದಿಂದ ಉತ್ಪನ್ನವಾಗಿರ್ತಕ್ಕಂಥ ಆ ದ್ರವ್ಯಗಳಲ್ಲಿ ಯಾನುಗಂಧ ಕಾಲಿಕ ಸಂಬಂಧದಿಂದ ಇರ್ತದ, ಮತ್ತು ನಿತ್ಯವಾಗಿರ್ತಕ್ಕಂಥ ದ್ರವ್ಯದಲ್ಲಿ ಈ ಗಂಧದ ಕಾಲಿಕ ಸಂಬಂಧ ಇರಂಗಿಲ್ಲ ಅಂದ್ರಲ್ಲ ಅತ್ಯಂತಿಕ ಅಭಾವ ಇರ್ತದೆ.
ಹೀಗೆ ಅನೇಕವಿರುತ್ತವೆ. ಅತ್ಯಂತ ಅಭಾವಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕವಾಗಿರುತ್ತವೆ. ಅವು ಅನೇಕ ಯಾವುವು ಅಂದ್ರ ಒಂದು ಸಂಯೋಗ, ಮತ್ತೊಂದು ಸಮವಾಯ, ಮತ್ತೊಂದು ಕಾಲಿಕ, ಹಿಂಗ ಅನೇಕ ಸಂಬಂಧಗಳು ಇರುತ್ತವೆ ಅಂತ ಹೇಳಿ ಹೀಗೆ ಈಗ ಹೇಳಿದಂಗೆ ಪರಂತು ಅನ್ಯ ಅಭಾವಗಳ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ಒಂದೊಂದೇ ಇರುತ್ತವೆ. ಈ ಅತ್ಯಂತ ಅಭಾವದ ಅನೇಕ ಅವಚ್ಛೇದಕ ಸಂಬಂಧಗಳು ಅನೇಕ ಹೇಳಿದ್ರು. ಮತ್ತೊಂದು ಅಭಾವದು ಒಂದೇ ಇರ್ತದಂತ ಹೇಳಿದ್ರು. ಒಂದೇ ಯಾವಾಗದ ಅನೇಕ ಯಾವ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕವಂತ ಒಂದ್ ಹೇಳಿದ್ರು. ಮತ್ತು ಅನ್ಯ ಒಂದೇ ಇರುತ್ತದೆ ಅಂತ ಹೇಳಿದ್ರು. ಅವು ಒಂದೇ ಯಾವುದು, ಅನೇಕ ಯಾವುದು? ಇವ್ಯಾನು ಬಾನ್ ಆಗ್ಯಾವೇನ್ರಿ? ಇವು ತಿಳಿದಾವೇನ್ರಿ? ಅನೇಕ ಹಣ್ಣು ತಿಳಿದವ್ರಿ. ಹಾ ರೀ, ಅನೇಕ ಹಣ್ಣು ತಿಳಿದವ್ರಿ. ಅನೇಕನು ತಿಳಿದದ. ಅಂದ್ರ ಇವು ಸಂಯೋಗ ಮತ್ತು ಸಮವಾಯ, ಕಾಲಿಕ ಅನ್ನೋದು ಇವು ಅನೇಕ ತಿಳಿತು. ಹೌದಲ್ರಿ? ಪರಂತು ಅನ್ಯ ಅಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ಒಂದೇ ಇರುತ್ತದೆ. ಇದು ಯಾವುದು ಗೊತ್ತಾಗಿಲ್ಲ. ಈಗ ನಡೆದಿರ್ತಕ್ಕಂತ ಅನ್ಯೋನ್ಯ ಅಭಾವದ ವಿಷಯ ಬಂತದ. ಈಗ ಅನ್ಯ ಸಂಬಂಧ, ಅನ್ಯೋನ್ಯ ಅಭಾವದಲ್ಲಿ ಅತ್ಯಂತಿಕ ಅಭಾವ ಅದು ಸಂಬಂಧಗಳ ಮೇಲೆ ಹೊಂಟದ. ಈಗ ಅನ್ಯ ಅಂದಳಗಿಲ್ಲಿ ಅನ್ಯ ಅಭಾವಗಳ ಪ್ರತಿಯೋಗಿತಾ ಸಂಬಂಧ ಅಂದ್ರೆ ಇಲ್ಲಿ ಸಂಸರ್ಗ ಅಭಾವ ಅಂತ ತಗೋರಿ. ಅನ್ಯ ಅಭಾವಗಳಂದ್ರೆ ಪ್ರತಿಯೋಗಿತಾ ಅವಚ್ಛೇದ ಸಂಬಂಧ ಒಂದೊಂದೇ ಇರುತ್ತವೆ ಅಂದಳಗ ಸಂಸರ್ಗಭಾವ ಒಂದು. ಅನ್ಯ ಅಭಾವಗಳ ಅಂದಳಗಲ್ಲಿ ಸಣ್ಣಗಿ ಸಂಸರ್ಗ ಅಂತ ಬರ್ಕೋರಲ್ಲಿ. ಅಂದ್ರೆ ಸಂಸರ್ಗಭಾವದ ಪ್ರತಿಯೋಗಿತಾ ಅವು ಸಂಬಂಧ ಒಂದೊಂದೇ ಇರ್ತಾವ. ಅಂದ್ರೆ ಇಲ್ಲಿ ಅನ್ಯೋನ್ಯ ಅಭಾವದಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಅನೇಕ ಅದಾವ. ಸಂಸರ್ಗ ಅಭಾವದಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ಒಂದೊಂದೇ ಇರ್ತವೆ. ಹೇಗೆ ಅನೇಕವಿರುತ್ತವೆ, ಪರಂತು ಅನ್ಯ ಅಭಾವಗಳ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ ಒಂದೊಂದೇ ಇರುತ್ತವೆ. ಹೇಗೆಂದರೆ ಅವು ಹೆಂಗಿರ್ತವೆ, ಎಲ್ಲಿರ್ತಾವ ಅನ್ನೋದು ಮುಂದೆ ವಿಸ್ತಾರವಾಗಿ ಹೇಳವರದರ. ಹೇಗೆಂದರೆ ಕಪಾಲಗಳಲ್ಲಿ ಘಟದ ಪ್ರಾಗಭಾವವಿರುತ್ತದೆ, ಅನ್ಯ ಎಲ್ಲಿಯೂ ಕೂಡ ಘಟದ ಪ್ರಾಗಭಾವವು ಇರುವುದಿಲ್ಲ. ಅನ್ಯ ಅಂದ್ರ ಇಲ್ಲಿ ಅನ್ಯ ಅಂದಳಗ ಈ ಹೇಳುವ ಅಭಾವಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದಕ್ಕೆ ಅನ್ಯ ಅಂತಾರೆ. ನಡ್ಕೊಂಡು ಬಂದಿರತಕ್ಕಂತ ಯಾವುದು ಅನ್ಯೋನ್ಯ ಅಭಾವದ ವಿಷಯ ನಡೆದಿತ್ತು, ಆ ಅನ್ಯೋನ್ಯ ಅಭಾವದ ಸಂಬಂಧಗಳ ಕಾಲಿಕ ಪ್ರತಿಯೋಗಿತಾ ಅವಚ್ಛೇದಕ ಅನೇಕ ಪ್ರಕಾರ ಹೇಳಿದ್ರು. ಅನೇಕ ಪ್ರಕಾರ ಯಾವ ಅಂದ್ರೆ ಒಂದು ಸಂಯೋಗ, ಮತ್ತೊಂದು ಸಮವಾಯ, ಮತ್ತೊಂದು ಕಾಲಿಕ ಹೇಳಿದರು. ಹೇಳೀಗ ಅನ್ಯ ಅಭಾವಗಳ ಆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧಗಳು ಒಂದೊಂದೇ ಇರುತ್ತವೆ ಅಂದಳಗ ಅನ್ಯ ಅಭಾವಗಳಂದ್ರೆ ಯಾವುವು? ಸಂಸರ್ಗ ಭಾವ ಅಂತ ಗ್ರಹಣ ಮಾಡಿ ಅದರಲ್ಲಿ 4 ಪ್ರಕಾರವಾಗಿರ್ತಕ್ಕಂಥ ಅಭಾವಗಳು. ಅದರಲ್ಲಿ ಮಾತ್ರ ಅನೇಕ ಸಂಬಂಧಗಳ ಇಲ್ಲ. ಮತ್ತೇನದ? ಒಂದೊಂದೇ ಸಂಬಂಧ ಅದ. ಆ ಒಂದೊಂದೇ ಸಂಬಂಧ ಎಲ್ಲಿ, ಹೆಂಗವ, ಹೇಗೆಂದರೆ ಅಂತ ಈಗ ತಿಳಿಸ್ಕೊಡ್ಲಾಗತ್ತಾರ. ಹೇಗೆಂದರೆ ಕಪಾಲಗಳಲ್ಲಿ ಘಟದ ಪ್ರಾಗಭಾವ ಇರುತ್ತದೆ, ಅನ್ಯ ಎಲ್ಲಿಯೂ ಕೂಡ ಘಟದ ಪ್ರಾಗಭಾವವು ಇರುವುದಿಲ್ಲ.
ಪ್ರಾಕ್ ಅಭಾವ ಎದರದು ಘಟದ್ದು. ಅಭಾವ ಅಂದ್ರೆ ಇಲ್ಲ, ಯಾನು ಘಟ ಇಲ್ಲ. ಯಾವಾಗಿಲ್ಲ? ಪ್ರಾಕ್ ಅಂದ್ರ ಮೊದಲ ಇಲ್ಲ, ಅಂದ್ರೆ ಘಟ ಉತ್ಪತ್ತಿಕ್ಕಿಂತಲೂ ಪೂರ್ವದಲ್ಲಿ ಇಲ್ಲ, ಮೊದಲ ಘಟ ಇಲ್ಲ. ಅನ್ಯೆಯಲ್ಲಿ ಘಟದ ಪ್ರಾಗಭಾವ ಇಲ್ಲದೆ ಇರುವುದರಿಂದ, ಕಪಾಲದಲ್ಲಿನೇ ಇರುವುದರಿಂದ, ಕಪಾಲಗಳಲ್ಲಿ ಘಟದ ಪ್ರಾಗಭಾವದ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಕೇವಲ ಸಮವಾಯಿ ಒಂದೇ ಇರುತ್ತದೆ. ಅಲ್ಲಿ ಒಂದೇ ಸಂಬಂಧದ. ಯಾವ ಸಂಬಂಧ ರೀ? ಸಮವಾಯ ಸಂಬಂಧ. ಎಲ್ಲಿ? ಕಪಾಲದಲ್ಲಿ. ಯಾವ್ದರದು? ಘಟದ್ದು. ಯಾವ ಸಂಬಂಧ ಅದ್ರಿ? ಆ ಘಟದ್ದು ಕಪಾಲವನ್ನು ಬಿಟ್ಟು ಎಲ್ಲಿ ಯಾವ ಪದಾರ್ಥಗಳಲ್ಲಿ ಸಂಬಂಧ ಪ್ರಾಗಭಾವ ಇರುವುದೇ ಇಲ್ಲ. ಮತ್ತೆ ಎಲ್ಲಿರ್ತದ? ಕಪಾಲಗಳಲ್ಲಿನೇ ಇರ್ತದ. ಆ ಕಪಾಲಗಳಲ್ಲಿ ಇರ್ತದ, ಅನ್ಯ ಎಲ್ಲಿನೂ ಇರಂಗಿಲ್ಲ. ಆದ್ದರಿಂದ ಇಲ್ಲದೆ ಇರುವುದರಿಂದ, ಕಪಾಲದಲ್ಲಿ ಇರುವುದರಿಂದ ಅದಕ್ಕೆ ಕೇವಲ ಆ ಘಟದ್ದು ಕೇವಲ ಎಲ್ಲಿ? ಆ ಕಪಾಲಗಳಲ್ಲಿ. ಏನದ್ರಿ? ಕೇವಲ ಅಂದ್ರ ಸಂಯೋಗಾದಿ ಕಾಲಿಕಾದಿ ಇವನ್ನು ಹೊರತುಪಡಿಸಿ, ಇವು ಬಿಟ್ಟು ಯಾವುದು ಇಲ್ಲೇನಂದ್ರ ಒಂದದ. ಯಾವದದ? ಸಮವಾಯ ಸಂಬಂಧ ಅದ, ಕಾಲಿಕಾಗಲಿ ಸಂಯೋಗ ಆಗಲಿ ಇಲ್ಲ. ಆದ್ದರಿಂದ ಕೇವಲ ಸಮವಾಯಿ. ಕಪಾಲಗಳಲ್ಲಿ ಘಟದ ಪ್ರಾಗಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕೇವಲ ಸಮವಾಯಿ ಒಂದೇ ಇರುತ್ತದೆ. ಪ್ರಾಗಭಾವದ ಪ್ರತಿಯೋಗಿತಾ ಅವಚ್ಛೇದಕ, ಪ್ರಾಗಭಾವದ ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರೆ ಇಲ್ಲೇನ್ರಿ? ಪ್ರತಿಯೋಗಿತಾ ಅವಚ್ಛೇದಕ ಅಂದ್ರ ಆ ಸಂಬಂಧವೇ ಪ್ರತಿಯೋಗಿತಾ ಅವಚ್ಛೇದಕ. ಯಾವುದು? ಅದುವೇ ಸಮವಾಯ. ಕೇವಲ ಸಮವಾಯಿ ಒಂದೇ ಇರುತ್ತದೆ, ಅನ್ಯವಾದ ಸಂಬಂಧ ಇರುವುದಿಲ್ಲ. ಯಾಕೆಂದರೆ ಯಾವುದರಲ್ಲಿ ಯಾವುದರ ತತ್ಸಂಬಂಧ ಚಿನ್ನ ಪ್ರಾಗಭಾವ ಇರುವುದು, ಅದರಲ್ಲಿ ಅದರ ಉತ್ಪತ್ತಿ ಅದೇ ಸಂಬಂಧದಿಂದ ಆಗುತ್ತದೆ. ಈ ನಿಯಮವಿರುತ್ತದೆ. ಯಾಕೆ ಹೇಳ್ತೀರಿ? ಯಾನ್ ಹೇಳ್ತೀರಿ? ಸಮವಾಯ ಸಂಬಂಧ ಒಂದೇ ಹೇಳ್ತೀರಿ, ಅನ್ಯ ಸಂಬಂಧ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂತ ಕೇಳಿದ್ರೆ ಮುಂದವ್ರು ಹೇಳ್ತಾರ, ಯಾಕೆ ಹೇಳಂಗಿಲ್ಲ? ಯಾಕೆಂದರೆ ಯಾವುದರಲ್ಲಿ ಯಾವುದರಲ್ಲಿ ಅಂದ್ರ ಕಪಾಲದಲ್ಲಿ, ಯಾವುದರ ಅಂದ್ರ ಘಟದ ತತ್ಸಂಬಂಧ ಚಿನ್ನ ಪ್ರಾಗಭಾವ ಇರುವುದು, ಅದರಲ್ಲಿ ಅದರ ಉತ್ಪತ್ತಿ, ಅದರಲ್ಲಿ ಅಂದ್ರ ಕಪಾಲದಲ್ಲಿ, ಅದರ ಅಂದ್ರ ಘಟದ ಉತ್ಪತ್ತಿಯು ಅದೇ ಸಂಬಂಧದಿಂದ ಆಗುತ್ತದೆ. ಅಂದ್ರೆ ಕಪಾಲದಲ್ಲಿ ಘಟದ ಉತ್ಪತ್ತಿ ಯಾದರ? ಸಮವಾಯ ಸಂಬಂಧದಿಂದ ಆಗುತ್ತದೆ. ಈ ನಿಯಮವಿರುತ್ತದೆ. ಅದು ನಿಯಮದ ಹಿಂಗ. ಯಾವುದರಲ್ಲಿ ಯಾವುದರ ತತ್ಸಂಬಂಧ ಚಿನ್ನ ಪ್ರಾಗಭಾವ ಇರುತ್ತದೆಯೋ, ಯಾವ ಸಂಬಂಧದಿಂದ ಪ್ರಾಗಭಾವ ಇರ್ತದ, ಅದೇ ಸಂಬಂಧದಿಂದಲೇ ಅದ್ರದ್ದು ಏನಾಗ್ತದ? ಉತ್ಪತ್ತಿ ಇರುತ್ತದೆ. ಇದೇನದ್ರಿ? ನೇಮದ. ಇದು ಯಾಕೆ ಹೇಳಿದ್ರಿ? ಅದರ ನೇಮ ಅದ ತಿಳಿ ಬರೋವರದ. ಅದರ ನೇಮ ಅಂತ ಅದರ ನೇಮ ಅದಂತೇಳಿ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ಕೇವಲ ಸಮವಾಯಿ ಅವಚ್ಛೇದಕ ಸಂಬಂಧ ಏನ್ ಹೇಳಿದ್ರಲ್ಲ, ಇದು ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ,
ಯಾವುದರಲ್ಲಿ ಯಾವುದರ ತತ್ಸಂಬಂಧ ಅವಚಿನ್ನ ಪ್ರಾಗಭಾವ ಇರುವುದು ಅದರಲ್ಲಿ ಅದರ ಉತ್ಪತ್ತಿಯು ಅದೇ ಸಂಬಂಧದಲ್ಲಿ ಆಗುತ್ತದೆ ಹೇಳಿದ್ರಲ್ಲ. ಅದು ಯಾಕೆ ಹೇಳ್ತೀರಿ ಅಂದ್ರ ಅದು ಅದರಲ್ಲಿ ಅದೇ ಸಂಬಂಧದಿಂದ ಇರ್ತದ. ಅದೇ ಸಂಬಂಧದಿಂದಲೇ ಅದು ಘಟದ ಪ್ರಾಗಭಾವ ಅದೇ ಸಂಬಂಧದಿಂದ ಅಂದ್ರ ಸಮವಾಯ ಸಂಬಂಧದಿಂದ ಇರುತ್ತದೆ. ಅಂದ್ರೆ ಎಲ್ಲಿರ್ತದ? ಆ ಕಪಾಲದಲ್ಲಿ ಇರ್ತದ. ಅಲ್ಲಿ ಇರುವುದರಿಂದ ಅದು ಅಂದ್ರ ಘಟ, ಅಲ್ಲಿ ಅಂದ್ರೆ ಕಪಾಲದಲ್ಲಿ ಅದೇ ಸಂಬಂಧದಿಂದ ಅಂದ್ರೆ ಸಮವಾಯ ಸಂಬಂಧದಿಂದ ಏನಾಗ್ತದ? ಉತ್ಪತ್ತಿ ಆಗುತ್ತದೆ. ಆದ್ದರಿಂದ ಕೇವಲ ಘಟದ್ದು ಕಪಾಲಗಳಲ್ಲಿ ಕೇವಲ ಸಮವಾಯ ಸಂಬಂಧವೇ ಇರುತ್ತದೆ. ಅಂದ್ರೆ ಅನ್ಯ ಸಂಬಂಧ ಇಲ್ಲ. ಕೇವಲ ನಾವು ಹಣವನ್ನು ತೆಗಿಬೇಕಾಗಿತ್ತಂದ್ರ ನಾವು ನಮ್ಮ ರೊಕ್ಕ ನಾವು ತಗೋಬೇಕಾಗಿತ್ತಂದ್ರ ನಾವು ಬರೆದು ಕೊಡ್ಬೇಕಾಗ್ತದೆ. ಎಷ್ಟು ಅಲ್ಲಿ ನಮ್ಮ ಕೋಟಿ ರೊಕ್ಕ ಇದ್ದರೂ 10,000 ಮಾತ್ರ. ಅಂದ್ರ 10,000ದಾಗ ₹1 ಕಮ್ಮನೂ ಇಲ್ಲ, ₹1 ಹೆಚ್ಚನು ಇಲ್ಲ. ಮಾತ್ರ ಪದ ಅಂದ್ರ ಅಟ್ಟೆ. ಕೇವಲ ಅಂದ್ರೂ ಅಟ್ಟೆ, ಮಾತ್ರ ಅಂದ್ರೂ ಕೇವಲ ಮಾತ್ರ ಅಲ್ಲ, ಕೇವಲರೇ ಒಂತವ್ರಿ ಮಾತ್ರರೇ ಒಂತವ್ರಿ. ಎಷ್ಟದ ಅಷ್ಟೇ. ಹಂಗ ಇಲ್ಲಿ ಸಮವಾಯ ಕೇವಲ ಸಮವಾಯ ಸಂಬಂಧ ಚಿನ್ನ ಮಾತ್ರ ಅನ್ನುವುದರಿಂದ ಸಂಯೋಗ ಆಗಲಿ ಕಾಲಿಕ ಆಗಲಿ ಇವನ್ನು ಬೇರ್ಪಡಿಸ್ತದ. ಅವು ಇಲ್ಲ. ಮತ್ತೆ ಏನೂ ಇಲ್ಲ ಏನಂದ್ರ ಸಂಯೋಗ ಸಂಬಂಧ ಇಲ್ಲ, ಕಾಲಿಕ ಸಂಬಂಧ ಇಲ್ಲ. ಅಂದ್ರೆ ಯಾವೂ ಇಲ್ಲ ಏನಂದ್ರ ಸಮವಾಯು ಒಂದದ, ಅದು ಒಂದೇ ಮಾತ್ರ. ಅಂದ್ರೆ ಕೇವಲ ಅಂದ್ರೆ ಅದು ಒಂದು ಇರ್ತದ. ಅದು ಒಂದೇ ಯಾಕೆ ಇರ್ತದ ಕೇಳಿದ್ರೆ ಯಾಕೆಂದರೆ ಅಂತದ್ರ ನೇಮ ಹೇಳಿದ್ರು ಅವರು. ಏನ್ ಗೊತ್ತಾಗ್ಯದ್ರಿ ಮುಂದ ನೇಮ ಏನದ ಅನ್ನೋದು? ಮುಂದ ಹೋಗನೇನ್ ಮತ್ತ ಇನ್ನೊಂದ್ ಜರ ಹೊಳ್ಸ್ಯಾಡ್ ಹೇಳ್ರಿ. ಅವ್ರು ಬಂದಂಗ ಕಾಣಿಸಲ್ರಿ. ಅವ್ರು ಲಗ್ನ ಎಲ್ಲೇ ಹೋಗ್ಯಾರ ಅವರು. ಬಸವ ಕಲ್ಯಾಣಕ್ಕನ ಎಲ್ಲೇ ಹೋಗ್ತೇನೆ ಅಂತ ಹೇಳ್ಯಾರ. ಮತ್ತ ಇರ್ಲಿ. ಯಾವುದರಲ್ಲಿ ಯಾವುದರ ತತ್ಸಂಬಂಧ ಅವು ಚಿನ್ನ ಪ್ರಾಗಭಾವ ಇರುವುದು. ತತ್ಸಂಬಂಧ ಅಂದ್ರ ಅದರದೇ ಸಂಬಂಧ. ತತ್ ಅಂದ್ರ ಅದರದು. ತತ್ಸಂಬಂಧ ಅವಚಿನ ಅದು ಎಷ್ಟದ ಅಷ್ಟೇ ಅವಚಿನ. ಅಂದ್ರ ಸಮವಾಯ ಸಂಬಂಧ ಎಷ್ಟದ ಅಷ್ಟೇ ಆ ಸಂಬಂಧದ್ದು ಪ್ರಾಗಭಾವವು. ಹೇಳಿ. ಹಲೋ ರೀ. ಏನಂದ್ರಿ ಯಾರಂದ್ರು ಗೊತ್ತಾಗ್ಲಿಲ್ರಿ. ಯಾಕೆಂದರೆ ಯಾವುದರಲ್ಲಿ ಯಾವುದರ ತತ್ಸಂಬಂಧ ಅವಚಿನ್ನ ಪ್ರಾಗಭಾವ ಇರುವುದು ಅದರಲ್ಲಿ ಅದರ ಉತ್ಪತ್ತಿಯು ಅದೇ ಸಂಬಂಧದಿಂದ ಆಗುತ್ತದೆ. ಈ ನೇಮವಿರುತ್ತದೆ. ಅಂದರೆ ಕಪಾಲಗಳಲ್ಲಿ ಘಟದ ಉತ್ಪತ್ತಿಯು ಸಮವಾಯ ಸಂಬಂಧದಿಂದಲೇ ಆಗುತ್ತದೆ, ಅನ್ಯ ಸಂಬಂಧದಿಂದ ಆಗುವುದಿಲ್ಲ. ಆದ್ದರಿಂದ ಕಪಾಲಗಳಲ್ಲಿ ಘಟದ ಸಮವಾಯ ಸಂಬಂಧ ಚಿನ್ನ ಪ್ರಾಗಭಾವವೇ ಇರುತ್ತದೆ. ಮತ್ತು ಅದರ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಮತ್ತು ಅದರ ಅಂದ್ರ ಪ್ರಾಕ್ ಅಭಾವದ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಯಾವುದರಲ್ಲಿ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧ? ಸಮವಾಯೇ ಇರುತ್ತದೆ. ಸಮವಾಯ ಸಂಬಂಧವೇ ಅದ, ಸಮವಾಯ ಸಂಬಂಧವೇ ಇರುತ್ತದೆ. ಇಲ್ಲಿಯ ಪರ್ಯಂತರ ಯಾವ ಅನ್ಯೋನ್ಯ ಭಾವದ ವಿಷಯವನ್ನು ತಿಳಿಸ್ತಾ ಅಲ್ಲಿ ಆ ಸಂಬಂಧದ ಪ್ರತಿಯೋಗಿತಾ ಅವಚ್ಛೇದಕತ ಏನದ
ಸಂಬಂಧ ವಿಷಯ ಮೇಲೆ ಹೊಂಟದ. ಯಾವುದೋ ಅನ್ಯನ್ಯ ಅಭಾವ ವಿಷಯವನ್ನು ಸಂಬಂಧವನ್ನು ಹೇಳಿ ಈಗ ಸಂಸರ್ಗ ಅಭಾವದ ಸಂಬಂಧ ವಿಷಯವನ್ನು ಹೇಳ್ತಾ ಅದರಲ್ಲಿರ್ತಕ್ಕಂಥ ಪ್ರಥಮವಾಗಿರ್ತಕ್ಕಂಥ ಯಾವ ಸಂಸರ್ಗ ಅಭಾವ ಅಂದಳಗ ಹೆಂಗ ಅಧಿಕಾರಿ ಅಂದಳಗ ಏನಾಗ್ಬೇಕ್ರಿ? ಅಧಿಕಾರಿ ಅಂದಳಗ ಅನಾಧಿಕಾರಿ ಜ್ಞಾನ ಆಗ್ಬಾರ್ದು, ಅಧಿಕಾರಿದೇ ಆಗ್ಬೇಕು. ಅಧಿಕಾರಿಯಲ್ಲಿ ಏನೇನ್ ಇರ್ತಾವ್ರಿ? ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತು, ಮುಮುಕ್ಷತ್ವ ಅಂತಕ್ಕಂಥ ಇವು 4 ಹೆಂಗ ಅಧಿಕಾರಿ ಅಂದಳ ಇವು 4 ಇರ್ತಾವೆ. ಇವು 4 ಆವಂತ ಹೆಂಗ ಜ್ಞಾನ ಆಗ್ತದಲ್ಲ ಹಂಗ ಇಲ್ಲಿ ಸಂಸರ್ಗ ಅಂತ ಅಂದಳಗ ಇಲ್ಲಿ ಪ್ರಾಗಾಭಾವದಿಗಳು 4 ಇದ್ದೇ ಇರ್ತಾವಂತ ನಾವು ಗ್ರಹಣ ಮಾಡಬೇಕು. ಆದ್ರೆ ಇಲ್ಲಿ ಅನ್ಯ ಸಂಬಂಧ ಅವಚಿನ್ನ ಇವು ಯಾವ ಸಂಯೋಗ ಆಗಲಿ ಅಥವಾ ಕಾಲಿಕ ಆಗಲಿ ಇರಂಗಿಲ್ಲ, ಒಂದೇ ಇರ್ತದ ಅಂತ ಹೇಳಿದ್ರು. ಒಂದೇ ಯಾವದಂದ್ರೆ ಇಲ್ಲಿ ಸಮವಾಯ ಸಂಬಂಧ ಒಂದೇ ಇರುತ್ತದೆ. ಎಲ್ಲಿ? ಸಂಸರ್ಗ ಅಭಾವದಲ್ಲಿ. ಅನ್ಯೋನ್ಯ ಅಭಾವದಲ್ಲಿ ಮಾತ್ರ ಅವು 3 ಕಾಲಭೇದ ಅಂತ ಹೇಳಿದ್ರು. ಅದರಂತೆ ಅಂದ್ರೆ ಸಂಸರ್ಗ ಭಾವದಲ್ಲಿ ಯಾವ ಅನೇಕ ಪ್ರಕಾರವಾಗಿ ಅನ್ಯೋನ್ಯ ಭಾವದ ಹೆಂಗದ ಹಂಗ ಇಲ್ಲ, ಮತ್ತೇನು ಒಂದೇ ಸಂಬಂಧ ಇರುತ್ತದೆ. ಈಗ ಘಟದ ಪ್ರಾಗಾಭಾವದು ಒಂದೇ ಸಂಬಂಧ, ಕೇವಲ ಸಮವಾಯ ಒಂದೇ ಇರುತ್ತದೆ ಅಂತ ಹೇಳಿ ಅದು ಕುಂಡ್ರಿಸಿದ್ರು. ಹೇಳಿ ಏನು ವ್ಯಾವೃತ್ತಿ ಮಾಡಿದ್ರಿ? ಈಗ ಸಂಯೋಗ ಸಂಬಂಧ ಆಗಲಿ ಕಾಲಿಕ ಸಂಬಂಧ ಆಗಲಿ ಇದು ಮತ್ತೊಂದು. ಯಾಕಂದ್ರೆ ಅದು ಅನ್ಯದರಲ್ಲಿ ಅದು ಇರುವುದೇ ಇಲ್ಲ, ಒಂದರಲ್ಲೇನೆ ಇರುವುದರಿಂದ ಅದರ ಕೇವಲ ಸಮವಾಯ ಸಂಬಂಧನೇ. ಯಾಕಂದ್ರೆ ಅದು ಸಮವಾಯ ಸಂಬಂಧದಿಂದ ಅಲ್ಲಿ ಇರ್ತದ, ಆ ಸಮವಾಯ ಸಂಬಂಧದಿಂದ ಉತ್ಪತ್ತಿ ಆಗ್ತದ ಇರುವುದರಿಂದ ಕೇವಲ ಸಮವಾಯ ಸಂಬಂಧ ಪ್ರತಿಯೋಗಿತಾ ಅವಚ್ಛೇದಕ್ಕೆ ಸಮವಾಯ ಒಂದೇ ಹೇಳಿದ್ರು. ಅದು ಹೆಂಗ್ ಹೇಳಿದ್ರಲ್ಲ ಅದರಂತೆ ಮುಂದೆ ಕಪಾಲೆ ಸಮವಾಯೇನೋ ಘಟೋ ನಷ್ಟ. ಕಪಾಲಗಳಲ್ಲಿ ಘಟವು ಸಮವಾಯ ಸಂಬಂಧದಿಂದ ನಷ್ಟವಾಯಿತು. ಪ್ರಧ್ವಂಸಭಾವದ ಪ್ರತೀತಿಯು ಹೀಗೆ ಇರುತ್ತದೆ. ಆ ಪ್ರಧ್ವಂಸಭಾವದ ಪ್ರತೀತಿಯು ಪ್ರಧ್ವಂಸ ಅಭಾವ, ಆ ಪ್ರಧ್ವಂಸ ಅಭಾವದ ಪ್ರತೀತಿ ಅಂದ್ರೆ ಅದರ ಜ್ಞಾನ. ಹೀಗೆ ಅಂದ್ರೆ ಹೆಂಗ? ಹೀಗೆ ಆಗುತ್ತದೆ ಅಂದ್ರೆ ಹೆಂಗಾಗ್ತದ? ಕಪಾಲಗಳಲ್ಲಿ ಘಟವು ಸಮವಾಯ ಸಂಬಂಧದಿಂದ ನಷ್ಟವಾಯಿತು. ಕಪಾಲಗಳಲ್ಲಿ ಆ ಘಟದ ಹೆಂಗ ಸಮವಾಯ ಸಂಬಂಧದಿಂದ ನಷ್ಟವಾಯಿತು ಅಂತ ಹಿಂಗ ಜ್ಞಾನವಾಗುತ್ತದೆ. ಆದ್ದರಿಂದ ಜ್ಞಾನವಾಗುವುದರಿಂದ ಪ್ರತೀತಿಯಾಗುವುದರಿಂದ ಪ್ರಧ್ವಂಸಭಾವಕ್ಕೆ ಪ್ರತಿಯೋಗಿತಾ ಅವಚ್ಛೇದಕ ಸಂಬಂಧವು ಕೂಡ ಕೇವಲ ಒಂದು ಸಮವಾಯೇ ಇರುತ್ತದೆ. ಅದಕ್ಕೂ ಏನದ? ಕೇವಲ ಒಂದು ಸಮವಾಯಿಕ ಸಮವಾಯ ಸಂಬಂಧವೇ ಇರುತ್ತದೆ. ಪ್ರಾಗಭಾವಕ್ಕ ಕೇವಲ ಒಂದು ಸಮವಾಯ ಸಂಬಂಧ ಹೆಂಗದ? ಪ್ರಧ್ವಂಸಭಾವಕ್ಕೂ ಕೇವಲ ಸಮವಾಯ ಸಂಬಂಧ ಚಿನ್ನ ಪ್ರತಿಯೋಗಿತಾ ಸಂಬಂಧ ಒಂದೇ ಇರುತ್ತದೆ ಅಂತ ಹೇಳ್ತೇವೆ. ಇದೇ ಪ್ರಕಾರವಾಗಿ ಸಾಮಾವಿಕ ಭಾವಕ್ಕೂ ಕೂಡ ಜನ್ಯ ದ್ರವ್ಯದ್ದೇ ಆಗುತ್ತದೆ. ಈಗ 2 ಹೇಳಿದ್ರು, 2 ಹೇಳಿ ಈಗ 3ನೇದಾಗಿರ್ತಕ್ಕಂಥ ಇದೇ ಪ್ರಕಾರವಾಗಿ ಸಾಮಯಿಕ ಭಾವವು ಕೂಡ ಜನ್ಯ ದ್ರವ್ಯದ್ದೇ ಆಗುತ್ತದೆ ಮತ್ತು ಅದು ಕೂಡ ಸಂಯೋಗ ಸಂಬಂಧ ಚಿನ್ನವೇ ಇರುತ್ತದೆ. ಸಮವಾಯ ಸಂಬಂಧ ಚಿನ್ನ ಸಮವಾಯಿಕ ಭಾವವು ಪ್ರಸಿದ್ಧವೇ ಇರುತ್ತದೆ.
ಅದನ್ನು ಪೂರ್ವದಲ್ಲಿ ಸ್ಪಷ್ಟ ಮಾಡಲ್ಪಟ್ಟಿರುತ್ತದೆ. ಆದ್ದರಿಂದ ಸಮವಾಯಿಕ ಭಾವಕ್ಕೂ ಕೂಡ ಪ್ರತಿಯೋಗಿತಾವಚ್ಛೇದಕ ಸಂಬಂಧವು ಒಂದು ಸಂಯೋಗವೇ ಇರುತ್ತದೆ. ಇವೆರಡಕ್ಕ ಸಮವಾಯ ಸಂಬಂಧ ಹೇಳಿದ್ರು. ಎರಡಕ್ಕೆ ಯಾವ್ದಕ್ರಿ? ಪ್ರಾಕ್ ಅಭಾವಕ್ಕ ಪ್ರಧ್ವಂಸ ಭಾವಕ್ಕ ಯಾವ ಸಂಬಂಧ ಹೇಳಿದ್ರಿ? ಸಮವಾಯ ಸಂಬಂಧ ಒಂದ್ ಹೇಳಿದ್ರು. ಇನ್ನು ಸಮವಾಯಿಕ ಭಾವಕ್ಕ ಸಮಯಿಕ ಭಾವಕ್ಕ ಸಂಬಂಧ ಯಾವ್ದು ಹೇಳಿದ್ರಿ? ಸಂಯೋಗ ಸಂಬಂಧ ಹೇಳಿದ್ರು. ಇದಕ್ಕ ಸಂಯೋಗ ಹೇಳಿದ್ರು. ಅದಕ್ಕ ಸಮವಾಯಿಕ ಭಾವಕ್ಕ ಪ್ರಾಗ್ ಭಾವಕ್ಕ ಪ್ರಧ್ವಂಸ ಭಾವಕ್ಕ ಸಮವಾಯ ಸಂಬಂಧ ಹೇಳಿದ್ರು. ಸಮಯಿಕ ಭಾವಕ್ಕ ಸಂಯೋಗ ಸಂಬಂಧ ಹೇಳಿದ್ರು. ಸಂಯೋಗರ ಹೇಳಿ ಸಮವಾಯರ ಹೇಳಿ ಯಾವಾದ ಹೇಳಿದ್ರೂ ಇಲ್ಲಿ ಅನ್ಯವಾಗಿರ್ತಕ್ಕಂಥ ಭಾವಗಳಿಗೆ ಪ್ರತಿಯೋಗಿತಾವಚ್ಛೇದಕ ಯಾನ ಪ್ರತಿಜ್ಞೆ ಮಾಡ್ಯಾರ ಅವರು? ಒಂದೇ ಇರುತ್ತದೆ, ಕೇವಲ ಒಂದೇ ಅಂತ ಹೇಳಿದ್ರಲ್ಲ, ಅದನ್ನ ಕುಂಡ್ರಸಲಗತ್ತಾರ ಅವರು. ಮತ್ತೆ ನಾಳೆ ನೋಡನ್ರಿ, ಏನ್ ಇನ್ನೊಂದ್ಸಾರಿ ನೋಡನ್ರಿ, ಬಂದದ ಟೈಮ. ಶಾಂತು ಮಹಾರಾಜರ್ನು ಇಲ್ಲ. ಮತ್ತೆ ನಾಳೆ ದಿವಸ ಈ ಒಂದೇ ಅಭಾವ ಯಾವ ಸಂಸರ್ಗ ಅಭಾವದಲ್ಲಿ ಒಂದೇ ಸಂಬಂಧ ಅಂದ್ರೆ ಕೇವಲ ಒಂದೇ ಸಂಬಂಧ ಅವಚಿನ್ನ ಪ್ರತಿಯೋಗಿತಾ ಸಂಬಂಧ ಇರ್ತದಂತ ಯಾನ್ ಹೇಳ್ಯಾರ. ಮತ್ತೆ ನಾಳೆ ದಿವಸ ಆ ಸಂಸರ್ಗ ಭಾವದ ಪ್ರತಿಯೋಗಿತಾವಚ್ಛೇದಕ ಸಂಬಂಧ ಒಂದೇ. ಇನ್ನೂ ಈಗ ಯಾವುದು ಪ್ರಾಗ್ ಪ್ರಧ್ವಂಸ ಮತ್ತು ಸಮಯಿಕ ಭಾವದ ವಿಷಯವನ್ನು ನಡೆದದ. ನಾಳೆ ದಿವಸ ಅತ್ಯಂತಿಕ ಭಾವದೊಂದು ನೋಡ್ಕೊಂಡು ಕೇಳಿ ಧನ್ಯರಾಗೋಣ ಅನ್ನತಕ್ಕಂಥ ಈ ವಾಗ್ರೂಪ ಸೇವೆಯನ್ನು ಶ್ರೀ ಸದ್ಗುರುನಾಥರ ಶ್ರೀಪಾದದಲ್ಲಿ ಅರ್ಪಿಸಿ ವಿರಾಮವನ್ನು ಕೊಡುತ್ತೇನೆ. ಹರ ಓಂ ತತ್ಸತ್ಪರ ಬ್ರಹ್ಮಣೇ ನಮಃ. ಓಂ ಸೇನಾವತೋ